ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಸೇಡಂ ತಾಲೂಕಿನ ರಂಜೋಳ ಗ್ರಾಮದಲ್ಲಿ ಮಂಗಳವಾರ ರಾತ್ರಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಯಣದಿಂದ ಆಯೋಜಿಸಲಾಗಿದ್ದ 14ನೇ ಮಳಕೇಡ ರಾಷ್ಟ್ರಕೂಟ ಉತ್ಸವ ಸಾಧಕರಿಗೆ ರಾಷ್ಟ್ರಕೂಟ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಕನ್ನಡ ನಾಡಿನ ಇತಿಹಾಸ ಬಿಂಬಿಸುವ ಕೆಲಸವಾಗಬೇಕಾಗಿದೆ. ಆದರೆ ಕನ್ನಡದ ಇತಿಹಾಸ ಉಳಿಸಿ ಅಂತ ಸರ್ಕಾರದ ಬಳಿ ಭಿಕ್ಷೆ ಬೇಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರವೇ ಉತ್ಸವ ಆಚರಿಸಿದಲ್ಲಿ ಮಕ್ಕಳಿಗೆ ಇತಿಹಾಸ ತಿಳಿಯಲು ಸಾಧ್ಯವಾಗುತ್ತೆ. ರಾಷ್ಟ್ರಕೂಟ ರಾಜಧಾನಿಯಾಗಿದ್ದ ಮಾನ್ಯಕೇಟದ ಅಭಿವೃದ್ಧಿ ನಿಂತು ನೀರಾಗಿದೆ. ಕೂಡಲೇ ಅನುದಾನ ನೀಡುವ ಮೂಲಕ ವೇಗ ಹೆಚ್ಚಿಸಬೇಕು ಅಂತ ಒತ್ತಾಯಿಸಿದ್ರು. ಕರವೇ ತಾಲೂಕು ಅಧ್ಯಕ್ಷರಾದ ರಾಮಚಂದ್ರ ಗುತ್ತೇದಾರ್ ಮಾತನಾಡಿ, ಕನ್ನಡ ನುಡಿ ಜಲ ರಕ್ಷಣೆಗೆ ನಾವು ಸದಾ ಸಿದ್ಧರಿದ್ದೇವೆ. ಮಳಕೇಡ ಕೋಟೆ ಅಭಿವೃದ್ಧಿಗಾಗಿ ಈ ಹಿಂದೆ ಮುಖ್ಯಮಂತ್ರಿಗಳಿಗೆ ರಕ್ತದಿಂದ ಪತ್ರ ಬರೆದು ಒತ್ತಾಯಿಸಿದ್ದೇನೆ ಅಂತ ತಿಳಿಸಿದ್ರು. ಕನ್ನಡ ನಾಡು ಸಮೃದ್ಧ ಇತಿಹಾಸ ಹೊಂದಿದ ನಾಡಾಗಿದ್ದು ಅದನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರಯತ್ನಿಸುವುದು ಅಗತ್ಯವಾಗಿದೆ. ಹೀಗಾಗಿ ಇತಿಹಾಸ ತಿಳಿಸುವ ಉತ್ಸವಗಳನ್ನ ಸರ್ಕಾರವೇ ಆಚರಿಸಬೇಕು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಶೆಟ್ಟಿ ಬಳಗದ ಉತ್ತರ ಕರ್ನಾಟಕದ ಅಧ್ಯಕ್ಷ ಶರಣು ಗದ್ದುಗೆ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಕರವೇ ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಗುಂಡಪ್ಪ ಪೂಜಾರಿ, ನ್ಯೂಸ್ 26 ಕನ್ನಡ, ಸೇಡಂ. ಬಿಜೆಪಿಯ ರಾಜ್ಕುಮಾರ್ ಅವರಿಗೆ ಮಾತಾಡಿದೆ, ಕಾಂಗ್ರೆಸ್ಸಿನ ಶರಣ ಪ್ರಕಾಶ್ ಪಾಟೀಲ್ ಕೂಡ ನಾನು ಮಾತಾಡಿದೆ. ಅದಕ್ಕಾಗಿ ರಾಷ್ಟ್ರಕೂಟ ಉತ್ಸವ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. 3 ವರ್ಷ ಈ ಊರಿನಲ್ಲಿ ಕನ್ನಡದ ತೇರನ್ನು ಎಳೆಯೋದಕ್ಕೆ ಸಹಕಾರ ಮಾಡಬೇಕ ನಮ್ಮ ಆತ್ಮೀಯ ಸೋದರ ಸತೀಶ್ ರೆಡ್ಡಿ ಪಾಟೀಲ್ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂದ್ರೆ ಮೊನ್ನೆ ಒಂದು ಬೆಳಗಾವಿಯಲ್ಲಿ ಸುಮಾರು 80 ಲಕ್ಷ ರೂಪಾಯಿ ಖರ್ಚು ಮಾಡಿ ಶಿವಾನಂದ ಕೂಡ ಇಂಥ ಚಳಿಯಲ್ಲಿ ಬಂದು ಕನ್ನಡದ ತೇರನ್ನು ಎಳಿಬೇಕಾದ್ರೆ ಯಾರ ಸರ್ಕಾರ ಯಾರ ರಾಜಕಾರಣಿಗಳ ಸಹಾಯ ಬೇಕಾಗಿಲ್ಲ. ಕನ್ನಡದ ಮನಸ್ಸುಗಳು ಇಲ್ಲಿ ಇಂಥ ವೇದಿಕೆ ಮೇಲಿದ್ರೆ ಸಾಕು. ಇಂಥ ತಿಂಗಳಿಗೊಂದು ರಾಷ್ಟ್ರಕೂಟ ಉತ್ಸವ ಮಾಡ್ತಕ್ಕಂಥ ಶಕ್ತಿ ನಮಗೆ ಬರ್ತಾ ಇದೆ. ಅದಕ್ಕಾಗಿ ಬಹಳಷ್ಟು ಸಮಯ ನಾನು ತಗೊಳ್ಳ ಈ ಮಾತಿಗಾಗಿ. ಆದರೆ ಮನಸ್ಸಿನಲ್ಲಿ ನೋವಿದೆ. ನೀವು ಮನೆಯಿಂದ ರೊಕ್ಕ ಹಾಕಬೇಕಾಗಿಲ್ಲ, ರಾಷ್ಟ್ರಕೂಟ ಉತ್ಸವ ಮಾಡಬೇಕಾಗಿದೆ. ಸರ್ಕಾರದಲ್ಲಿ ನಮ್ಮ ದುಡ್ಡನ್ನು ನಮ್ಗೆ ಕೊಡ್ತೀವಿ. ತೆರಿಗೆ 200 ರೂಪಾಯಿ ನಮ್ಮ ಚಪ್ಪಲಿ ಇದ್ದಿದ್ದು 250 ರೂಪಾಯಿ ಮಾರ್ತೀರಿ. ನಾವು ಕಟ್ಟಿದ ತೆರಿಗೆಯಲ್ಲೇ ನೀವು ನಮ್ಮ ಯೋಜನೆಗಳು ಕೊಡ್ತೀರಿ. ಬಹಳ ಸರಳ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇರುವ ಸರ್ಕಾರ ನಮ್ಮ ಭಾರತ ಸರ್ಕಾರ. ಅದು ನಮ್ಮ ಸಂವಿಧಾನ. ಈ ಸಂವಿಧಾನದ ಅಡಿಯಲ್ಲೇ ನಮ್ಮ ಎಲ್ಲ ಸರ್ಕಾರಗಳು ಬರ್ತಾವೆ. ನಮ್ಮ ದುಡ್ಡನ್ನು ನಾವು ಕೊಡ್ತೀವಿ ಅಷ್ಟೇ. ಯುನಿಟಿಲಿ ಕಡಿಮೆ ತಗೋತೀರಿ, ಅಲ್ಲಿ ಜಾಸ್ತಿ ಚಾರ್ಜ್ ಆಗ್ತೀವಿ. ಇದು ಬಿಟ್ಟು ಮತ್ತೇನು ಮಾಡಲ್ಲ. ಅಂಥ ಕೆಲಸ ಆದರೂ ಪರವಾಗಿಲ್ಲ. ಇಂಥ ರಾಷ್ಟ್ರಕೂಟರ ಉತ್ಸವ, ಕಲಬುರಗಿ ಉತ್ಸವ, ಇಂಥ ನಾಡಿನ ಉತ್ಸವಗಳನ್ನು ಮಾಡಿರಂತ ಈ ಸದ್ದಿ ನಾವು ಮಾಡಿ ನಮ್ಮ ಬಾರಾಹಿಮಾಮರು ನೋಡ್ರಿ. ಭಾವೈಕ್ಯತೆ ಬಹುಶಃ ಯಾವ ಊರು ಭಾವೈಕ್ಯತೆ ಇರ್ತದೋ ಬಿಡ್ತದೋ ಗೊತ್ತಿಲ್ಲ. ಸೇಡಂ ತಾಲೂಕಿನಲ್ಲಿ ರಂಜೋಳ ಗ್ರಾಮ ಮನರಂಜಿಸುವ, ಪ್ರೀತಿಯ ಹಂಚುವ ಈ ರಂಜೋಳ ಗ್ರಾಮದಲ್ಲಿ ಭಾವೈಕ್ಯತೆಯ ಬಾರಾಹಿಮಾಮದ ಪುಣ್ಯಕ್ಷೇತ್ರದಲ್ಲಿ ರಾಷ್ಟ್ರಕೂಟ ಉತ್ಸವ ಆಗಿದಲ್ಲ. ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನಾವೆಲ್ಲ ಭಾರತೀಯರು, ನಾವೆಲ್ಲ ಕನ್ನಡಿಗರು. ಆ ಕನ್ನಡ ತಾಯಿಯ ಮಕ್ಕಳು ನಾವಾಗಿ ಇಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಿರಿ. ಎಲ್ಲರಿಗೂ ಕೂಡ ನಿಮ್ಮ ಸೇವಕನಾಗಿ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಯಶಸ್ವಿಯಾಗಿ 3 ವರ್ಷಗಳು ಕೂಡ ಉತ್ಸವ ಮಾಡಿದಂಥ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ರಾಮಚಂದ್ರನಿಗೆ ಸಹಕಾರ ನೀಡಿದಂಥ ಊರಿನ ಎಲ್ಲ ಗಣ್ಯರಿಗೆ, ಎಲ್ಲ ಸಮುದಾಯದ ನನ್ನ ಕನ್ನಡದ ದೇವರುಗಳಿಗೆ ಸೇವಕನಾಗಿ ಅನಂತ ಶರಣಾರ್ಥಿಗಳು. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.